ಅವನ ವಾಣಿಯಿಂದ ಅವನ ಜ್ಞಾನದಿಂದ ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ಅಂತ ಹೇಳ್ತಾರೆ, ಅದು ಸತ್ಯವೂ ಕೂಡ. ನಮ್ಮ ಪೂರ್ವಜನ್ಮ ಪುಣ್ಯದಿಂದ ನಮಗೆ ಇಂತಹ ಒಂದು ಗುರು ಪರಂಪರೆ ದೊರೆತಿದೆ. ಮತ್ತೆ ಸುನಿತಾ ಮಾತಾಜಿ ಅಂತ ಗುರುಗಳಿಂದ ಪ್ರತಿನಿತ್ಯ ಮನೆಯಲ್ಲೇ ಕುಳಿತು ವೇದಾಂತದ ಅಭ್ಯಾಸವನ್ನು, ಪ್ರಕರಣ ಗ್ರಂಥಗಳ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ಅವಕಾಶ ಕೊಟ್ಟ ಸದ್ಗುರುಗಳಿಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇನ್ನೊಂದಾಗಲೇ ಹೇಳೋದು, ಮತ್ತೆ ಈ ಹಾಡುಗಳನ್ನ ಬರೆದಿದ್ದು ಒಂದಾದ್ರೆ, ಸುನಿತಾ ಮಾತಾಜಿ ಅವರು ಇದನ್ನ ಎಲ್ಲರಿಗೂ ಸಿಗೋ ಹಾಗೆ ಮಾಡಿದ್ರು. ಹೇಗೆ ಅಂತಂದ್ರೆ, ಪ್ರತಿನಿತ್ಯ ಎಲ್ಲರೂ ಯಾರಿಗೆ ಯಾವ ಹಾಡಬೇಕು ಆ ಹಾಡನ್ನ ಹಾಡಿ ರಾಗ ಹಾಕಿ ಅವರೇ ಹಾಡುವಾಗ ಮಾಡಿದ್ರು. ಹಾಗಾಗಿ ಇದೊಂದು ಹೆಚ್ಚು ಕಮ್ಮಿ ಒಂದು ತಿಂಗಳು ಒಂದು ಹಬ್ಬದಂತೆ ನಡೆಯಿತು. ಎಲ್ಲರೂ ಆಸಕ್ತಿಯಿಂದ ಅವ್ರಿಗಿಷ್ಟ ಬಂದಂತೆ ಭಕ್ತಿ ಭಾವದಿಂದ ಸಂಗೀತ ಬರುತ್ತೋ ಇನ್ನು ಯಾವುದು ಬೇಡ, ನನ್ನ ಭಕ್ತಿ ನನ್ನ ಭಾವ ಎಂಬಂತೆ ಹಾಡಿ ನಲಿದರು. ಹಾಗಾಗಿ ಸುನಿತಾ ಆಂಟಿ ಅವರಿಗೂ ಇದಕ್ಕಾಗಿ ಧನ್ಯವಾದವನ್ನು ಹೇಳಿದ್ದೇನೆ. ಜೈ ಶ್ರೀ ಧನ್ಯವಾದ.